ಎಷ್ಟೋ ದಿನ ಆದ್ಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬೇಜಾರಾಗ್ಬೇಡಿ. ಇವತ್ತು ಏನು ವಿಶೇಷ ಅಂದರೆ ಇವತ್ತು ಸಂಡೇ. ಸೊ ನಾವು ಎಲ್ಲರೂ ಹಾಯ್ ಮಾಡಿ ಸೊ ನಾವೆಲ್ಲರೂ ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಶಿವಗಂಗೆ ಬೆಟ್ಟಕ್ಕೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸೊ ವಿಶ್ ಮಾಡಿ ನಮಗೆ ಹ್ಯಾಪಿ ಜರ್ನಿ ಅಂತೇಳಿ. ಸೊ ಇವಾಗಿನ ಬಿಟ್ವಿ ಮನೇನ. ಇವ್ರಿಗೆ ಏನಿಲ್ಲ, ಇಷ್ಟು ಬಿಟ್ಟು ಹಿಂಗೆ ಬಿಟ್ಟು ಇದೇನು ಬರಲ್ಲ, ಎಷ್ಟೇ ಹೇಳೋದು ಹಿಂಗೆ ಅಂತ. ಸೊ ಸಿಂಬಲ್ಸ್ ಇದ್ರೆ ಹೇಳಿ ಫಾಲೋ. ನೋಡ್ರಿ ಇಲ್ಲಿ ನೋಡಿ ನಮ್ಮ ಮನೆಯವ್ರನ್ನ ಹಿಂಗೆ ಕಂಡ್ರಿ ನಮ್ಮ ಜನತೆ, ಕರ್ನಾಟಕ ಜನತೆ. ಸೊ ಗೈಸ್ ಎಸ್ ಹೋಗ್ತಾ ಇದ್ದೀವಿ ಝೂಮ್ ಆಗ್ತಾಳ್ ಬ್ರೋ. ಮಗ ಕಾಣ್ತು. ಸೊ ಸಿ ಗೈಸ್ ವಿ ಆರ್ ಗೋಯಿಂಗ್ 2000 years later. ಗೈಸ್ ಈ ಹುಡುಗಿನ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಸೊ ನಾವೀಗ ತಿಂಡಿ ಮಾಡೋಣ ಅಂತ ಗಾಡಿನ ನಿಲ್ಸಿದ್ದೀವಿ. ಸೊ ನೋಡಿ ತಂದೇ ಬಿಟ್ಟು ನಮ್ಮ ಮನೆಯವರು ಇಡ್ಲಿ ವಡಾ. ಸೊ ಅವ್ರಿಗೂ ತರಕ್ಕೆ ಹೋಗಿದ್ದಾರೆ ನೋಡಿ. ಸೊ ಈಗ ನಾವು ತಿಂದ್ಬಿಟ್ಟು ಹೋಗ್ಬೇಕು. ತಿಂದ್ಬಿಟ್ಟು ನಿಮಗೆ ಸಿಗ್ತೀನಿ ನಾನು. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ನೋಡಿ ಇದೆ ಶಿವಗಂಗೆಗೆ ಹೋಗೋ ಬೆಟ್ಟ ರೋಡು, ಶಿವಗಂಗೆ ಬೆಟ್ಟಕ್ಕೆ ರೋಡು. ಸೊ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನೋಡಿದ್ರ ಇದೆ ಬೆಟ್ಟ ನೋಡಿ, ಹೆಂಗೆ ಕ್ಲೌಡು ನಮ್ಮ ಕೈಗೆ ಸಿಗ್ತೇನೋ ಅನ್ನೋ ಥರ ಇದೆ ಅಲ್ಲಿ. ಸೊ ನೀವು ನೋಡ್ತಾ ಇದ್ದೀರಲ್ಲ ಅದೇ ಬೆಟ್ಟ. ಹೌದು, ಸ್ವಲ್ಪ ಬಿಸಿಲು ಬರ್ತಾ ಇದೆ, ಅದೇ ಪ್ರಾಬ್ಲಮ್ ಆಗುತ್ತೆ ಈಗ. ಫುಲ್ ಕ್ಲೌಡಿ ಆಗ್ಬಿಟ್ಟಿದ್ರಂತೂ ಫುಲ್ ಇದು. ಹೇಳ್ರಿ, ಮಾತಾಡ್ರಿ. ಸೈಕ್ ಕಣ್ರಿ ವೆದರು. ಬನ್ನಿ ಸೈಕ್ ಎಲ್ಲೋದ್ರು ಸೈಕ್ ಮಾಡೋ ಮಕ್ಕಳು. ನೋಡಿ ಬೆಟ್ಟ ಗುಡ್ಡ ಕಾಡು ಮೇಡು ಎಲ್ಲ ನೋಡಿ. ಸೊ ಇಲ್ಲಿ ಒಂದು ಇದು ಹಾಕಿದ್ದಾರೆ ಅಂತ ಹೇಳಿ, ಶ್ರೀ ಶೃಂಗೇರಿ ಶಿವಗಂಗಾ ಶಾರದಾ ಮಠ ಅಂತ. ಸೊ ಸಿ ಗಾಯ್ಸ್ ಅದೇ ಬೆಟ್ಟ ನಾವು ಮುಟ್ಟೋಣ ಅಂತ ಹೋಗ್ತಾ ಇದ್ದೀವಿ ಗಾಯ್ಸ್. ಲೆಟ್ಸ್ ಗೋ. ಇದೇ ಬೆಟ್ಟ ನಾವೀಗ ಹತ್ಬೇಕು. ಫುಲ್ ಟಾಪಲ್ಲಿ ಐತೆ ಇದು. ನೋಡಿ ಇದೆ, ನೋಡಿ ಕಾಣುತ್ತೆ. ಅಲ್ಲೇ ಮೋಡ ಏನೋ ಕೂತಿದೆ ಅನ್ನೋ ಥರ ಐತೆ. ನೋಡಿ ತುದಿ ಕಾಣ್ತಾ ಇಲ್ವ ಈಗ ಮೋಡದಲ್ಲಿ? ಹತ್ತುತ್ತಾ ಇದಾರೆ ಅಲ್ಲೆಲ್ಲ. ಸೊ ಗೈಸ್ ನೋಡಿ ಜನ ಬಂದಿದ್ದಾರೆ, ಹೆವಿನೇ ಹೋಯ್ತಾ ಇದ್ದಾರೆ. ಸೊ ನಾವು ಹೋಗೋಣ. ಆ ತುದಿನೇ ಕಾಣ್ತಾ ಇಲ್ವಂತೆ ಗೈಸ್, ಅದು ಮೋಡದಲ್ಲಿ ಮುಚ್ಕೊಂಡೈತೆ ಅಂತ ಇದ್ದಾರೆ ನಮ್ಮ ಮನೆಯವನು. ನೋಡುವ ಬನ್ನಿ. ಸೊ ಗೈಸ್ ಬಂದಿದ್ದಾಯ್ತು ನಾವೀಗ. ಹಾಯ್ ಗೈಸ್, ವೆಲ್ಕಮ್ ಟು ವೇರ್. ನೋಡಿ ಬೆಟ್ಟ ನೋಡಿ ಇದೇನೆ ಬಂದಿದ್ದೀವಿ. ಬೇರೆ ಬರ್ತಿದೆ, ಬಿಸಿಲು ಹೋಗ್ಲಿ ಅಂತ ಕೇಳ್ಕೊತಾ ಇದ್ದೀವಿ. ಹಿಂಗೆ ವಿಲ್ ಎಕ್ಸ್ಪ್ಲೋರ್ ಆ್ಯಂಡ್ ವಿಲ್ ಅಪ್ಲೋಡ್. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಗಂಟೆ ಆದ್ರೂ ಚೆನ್ನಾಗಿ ಕಾಣ್ತಾ ಇದೀವಲ್ವಾ ಅಕ್ಕ ನಾವು ಇವತ್ತು? ಹೌದು, ನಾವು ಸುಂದರವಾಗಿದೆ ಅಂತ ಅಪ್ಲೋಡ್ ಮಾಡೋಣ ಅಂತ. ಸೊ ಗೈಸ್ ನೋಡಿ ಇದೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಬೆಟ್ಟ. ನೋಡಿ ಹೋಗ್ತಾ ಇದ್ದೀವಿ ಗಾಯ್ಸ್, ಹೋಗ್ತಾ ಇದ್ದೀವಿ. ಸೊ ಅದು ಹೆಂಗೆ ಹತ್ತೀವೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಹತ್ತೀವಿ ಅನ್ನೋ ಭರವಸೆ ಇದೆ. ನೋಡಿ ಗಾಯ್ಸ್, ಇದು ಅರ್ಧ ಬೆಟ್ಟ ಅಂತೆ.
ನಮ್ಮ ಮನೆಯವನೇ ಹೇಳ್ದ ಇನ್ನೂ ಅರ್ಧ ಉಂಟು ಆ ಕಡೆಯಿಂದ. ಅದೇ ಈ ಫುಲ್ ಬೆಟ್ಟದಲ್ಲಿ ಅರ್ಧಕ್ಕೆ ಬಂದಿದ್ದೀವಿ, ಇನ್ನೂ ಹೋಗ್ಬೇಕು, ಹೋಗ್ತೀವಿ ಇನ್ನೂ ಅಲ್ಲಿದೆ ಹೋಗ್ಬೇಕು ಗಾಯ್ಸ್. ಒಳಕಲ್ಲು ಅಂತ ಹೋಗ್ತಾ ಇದ್ದೀವಿ ಒಳಗಡೆ ನೋಡಿ. ನನಗೆ ನೀರು ಸಿಕ್ತು ಒಳಕಲ್ ತೀರ್ಥದಲ್ಲಿ. ಅಲ್ಲಿ ಹಿಂದೆಗಡೆ ಆ ಕಡೆ ಇರೋದು ಒಳಕಲ್ ತೀರ್ಥ. ಗಾಡ್ ಎಲ್ಲ ಬಗ್ಬಿಟ್ಟು ಹೋಗ್ಬೇಕು ನೋಡಿ ಗೈಸ್. ಎಂತ ಗೊತ್ತುಂಟಾ, ನನಗೆ ಒಳಕಲ್ ತೀರ್ಥದಲ್ಲಿ ನೀರು ಸಿಕ್ತು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ದರ್ಶನ ಮುಗಿಸ್ಕೊಂಡ್ಬಂದು ತಿಂತಾ ಇದ್ದಾನೆ ನೋಡಿ ಗಾಯ್ಸ್ ಮೋತಿನ. ಇವ್ರಪ್ಪ ಮೇಕಪ್ ಆಗ್ತಾ ಇದ್ದಾರೆ, ಮೇಕಪ್ ಅಲ್ಲ ಮುಖ ನೋಡ್ಕೊತವ್ರೆ. ಸೊ ನನಗೆ ತುಂಬ ಖುಷಿ ಆಯಿತು, ಒಳಗಲ್ ತೀರ್ಥದಲ್ಲಿ ನನಗೆ ನೀರು ಸಿಕ್ತು. ಸೊ ಅದೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಈಗ ಬಾದಾಮ್ ಡ್ರಿಂಕ್ ಕುಡಿತಾ ಇದ್ದೀವಿ. ನಮಗೆ ಒಳಕಲ್ ತೀರ್ಥದಲ್ಲಿ ನೀರು ಸಿಗ್ಗಿಲ್ಲ, ಅದಕ್ಕೆ ಇಲ್ಲಿ ಫಿಲ್ಟರ್ ವಾಟರ್ ತಗೊಂಡಿದ್ವಿ. ನಾನು ಅದಕ್ಕೆ ಬಾದಾಮ್, ಇವರಿಂದ ಫಿಲ್ಟರ್ ವಾಟರ್. ಆ್ಯಕ್ಚುಲಿ ಇವರು ಕೂಡ ನಡಿಯಮ್ಮ. ನೀನು ಮಾಡು, ಅವಾಗ ನಾವು ಮಾಡಾದ್ಮೇಲೆ ಯಾಕೆ ಹಿಂದೆ ತಿರುಗಿ ನೋಡ್ತಾ ಇದೆಯಾ? ಹೋದ್ಗಿದೆಲ್ಲ ಇಲ್ಲ, ಓದ್ತಾ ಇರ್ಬೇಕು. Guys, end of the ಬೆಟ್ಟ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸುಸ್ತಾಗೋಗ್ಬಿಟ್ಟಿದ್ದೀನಿ ನೋಡಿ. ಅಲ್ಲಿ ಮೇಲೆ ಇನ್ನೂ ತುಂಬ ಚೆನ್ನಾಗಿರೋ ವ್ಯೂ ಇದೆ, ತೋರಿಸ್ತೀನಿ. ನೋಡಿ ಟಾಪ್ ಆಫ್ ದಿ ಹಿಲ್, ಅಂದರೆ ಇನ್ನೂ ಮಿಡಲಲ್ಲಿ ಇದ್ದೀವಿ, ಇನ್ನೂ ಅಲ್ಲಿ ಹೋಗ್ಬೇಕು ನಾವು. ಅಲ್ಲಿ ಕಾಣ್ತಾ ಇದೆಯಲ್ಲ ಒಂದು ಸಿಂಗಲ್, ಅಲ್ಲಿಗೆ. ಸೊ ನೋಡಿ ನೀವೇ ಈ ಸೀನ್ಸ್ನ, ಎಷ್ಟು ಚೆನ್ನಾಗಿದೆ ಅಲ್ವಾ. ಕಳೆದೋಗ್ಬಿಟ್ಟಿದ್ದೀವಿ ನಾವೆಲ್ಲ, ಅಲ್ವೇನ್ರಿ ರಕ್ಷಿತಾ? ಹೌದು. ನಮ್ಮ ಮನೆಯವರು ದೂರ ನಡ್ಕೊ ಬಂದಿರೋದು. ನಮ್ಮ ಮನೆಯವರು ಅಲ್ಲಿ ನೀರು ತರಕ್ಕೆ ಹೋಗೋರು ಏನೋ ಬಂದಿಲ್ಲ, ಬರ್ತಾರೆ. ಹೇಳಿ ಏನೋ ಹೇಳ್ತಿದ್ರಲ್ಲ, ಅಷ್ಟು ದೂರ ನಡ್ಕೊ ಬಂದಿರೋದಕ್ಕೂ ಸಾರ್ಥಕ ಅಂತೀರಾ? ವ್ಯೂ ಸೀರಿಯಸ್ಲಿ ಗಾಯ್ಸ್, ನೋಡಿ ಇದು ಫೋನಲ್ಲಿ ತೋರಿಸೋದಕ್ಕಿಂತ ನೀವು ರಿಯಲಾಗಿ ಬರ್ತೀರಲ್ಲ, ಆವಾಗಲೇ ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ. ಬನ್ನಿ ಶಿವಗಂಗೆ ಬೆಟ್ಟಕ್ಕೆ ಆ್ಯಂಡ್ ಎಂಜಾಯ್ ಮಾಡ್ಕೊಂಡು ಹೋಗಿ. ಹೇಗಲಿಚ್ಚಿನಿ? ಏನಾಗಲ್ಲ ಬಿಡು. ಗೈಸ್, ಆ ಬೆಟ್ಟದ ತುದಿಯಲ್ಲಿ 2 ಗಂಟೆ ಕಟ್ಟಿದ್ದಾರೆ. ಎಷ್ಟು ರಿಸ್ಕಿ ಅಂದರೆ ಆ ಬೆಟ್ಟದ ತುದಿ ಸೀರಿಯಸ್ಲಿ ಸ್ಕೇರಿ ಆಗಿದೆ. ಅಲ್ಲಿಗೆ ಹೋಗಿ ಹೆಂಗೆ ಕಟ್ಟಿದಾರೋ ಏನೋ ಗಂಟೆನ ಗೊತ್ತಿಲ್ಲ. ನಂದೇನೋ ಒಂದು ಐಡಿಯಾ ಪ್ರಕಾರ ಏನೋ ಒಂಥರ ಅಂತ ನಾನು ಥಿಂಕ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಗಂಟೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ, ಅಲ್ಲಿ ತುದಿ ಅಂದರೆ ತುದಿಯಲ್ಲಿ ದಿ ಟಾಪ್ ಆಫ್ ದಿ ಮೌಂಟೇನ್ ತುದಿಯಲ್ಲಿ ಕಟ್ಟಿರೋದು ಗಂಟೆನ. ರಿಯಲಿ ಗ್ರೇಟ್. ಮತ್ತು ಅದನ್ನು ಸೂಸೈಡ್ ಪಾಯಿಂಟ್ ಅಂತಲೂ ಹೇಳಿ ಕರೀತಾರೆ. ಅಲ್ಲಿ ಯಾವುದೋ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡಿತ್ತು ಅಂತೇಳಿ. ಇರೋ ಬಸವಣ್ಣ ಗಂಟೆ ಹೊಡೆಯೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ. ಸೊ ನಾವು ಹೋಗ್ತಿದ್ದೀವಿ ಗೈಸ್, ಅಲ್ಲಿ ಗಂಟೆ ಇದೆ, ಹೊಡಿಬೇಕು ನಾವು. ನಡಿ, ನಾವೊಂದೇ ಸ್ಟಾರ್ಟ್ ಮಾಡಿಕೊಂಡ್ರು.
ಸೊ ಇನ್ನೊಂದು ಏನಂದರೆ ಗೈಸ್, ಅಲ್ಲಿರೋ ನಂದಿ ಕೋಳಲ್ಲಿರೋ ಗಂಟೆನ ಹೊಡೆದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಅಷ್ಟು ಸುಲಭನೂ ಅಲ್ವಂತೆ ಅಲ್ಲೋಗಿ ಗಂಟೆ ಹೊಡೆಯೋದು. ಲೈಕ್ ನಾವು ಅದನ್ನು ಹತ್ತಿ ಸಾಧನೆ ಮಾಡಿಬಿಟ್ವಿ. ತುಂಬಾ ಖುಷಿ ಆಯಿತು ನಮಗೆ. ಸೊ ಇದಾದಮೇಲೆ ನಂದಿ ಸ್ಟ್ಯಾಚು ಹತ್ರ ನಿಂತ್ಕೊಂಡು ಏನು ವ್ಯೂ ಕಾಣುತ್ತಲ್ಲ ನೋಡಿ, ಏನು ಸಖತ್ತಾಗಿದೆ ಅಂತ. ತುಂಬಾ ಚೆನ್ನಾಗಿದೆ ಆ ನಂದಿ ಒಂದು ಸ್ಥಳದಿಂದ ನೋಡೋ ಅಂಥ ವ್ಯೂ. ಲೈಕ್ 4 ಡೈರೆಕ್ಷನ್ಸಿಂದನೂ ತುಂಬಾ ಬ್ಯೂಟಿಫುಲ್ ಆಗಿದೆ ವ್ಯೂ. ಮಾತ್ರ ನನಗೆ ತುಂಬಾ ಇಷ್ಟ ಆಗೋಯಿತು. ತುಂಬ ಖುಷಿ ಆಗಾಯಿತು ನನಗೆ ನೋಡಿದ ತಕ್ಷಣ. ಕಾಣಿಸ್ತಾನೆ ಇಲ್ಲ ನೀವು. వీడియో తీస్తాను. అదేమన్నా చంపేస్తుంది చూడా. అదే కదా వీళ్ళు ఎక్కువ చేసే కొద్దీ అది ఎక్కువ చేస్తుంది. బాగా రఫ్గా బిహేవ్ చేస్తాం. ಗೈಸ್, ನಿಮಗಲ್ಲಿ ಕಾಣಿಸ್ತಾ ಇರ್ಬೋದು ನಂದಿ. ಆ ನಂದಿ ಹತ್ರ ನಾವು ಗಂಟೆ ಹೊಡೆದು ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ಇನ್ನು ಮೇಲೆಗಡೆ. ಸೊ ಅಲ್ಲಿದ್ದಾರೆ ನೋಡಿ ನನ್ನ ಅಕ್ಕ ಮತ್ತು ನಮ್ಮ ಮನೆಯವರು. ಅಲ್ಲಿಗೆ ಹೋಗ್ಬೇಕು, ನಾನು ಹೋಗ್ತೀನಿ ನೋಡಿ. ಈಗ ನೋಡಿ ಇಲ್ಲಿ ಹೌ ನೈಸ್ ಇಟ್ ಈಸ್. ಹೇಗೆ ಅನ್ನಿಸ್ತಿದೆ ನಾಗೇಶ್? ಏನು ಅನ್ನಿಸ್ತಾ ಇದೆ ರೀ? ಹೇಳ್ರಿ. ಇದೇನೋ ಬರೋ ಅಷ್ಟು ಚೆನ್ನಾಗೈತೆ ಕಣ್ರಿ. ಒಬ್ಬ ನೀವು ಹೇಳ್ರಿ ರಕ್ಷಿತಾ ಅವರೇ. ಆಗಲೇ ರಿವ್ಯೂ ಕೊಟ್ಟಾಯ್ತು ಕಣ್ರಿ. ಇದು ಸೈಕಲ್ ಐತೆ ಕಣ್ರಿ. ನೋಡಿ ನೋಡಿ ಜನರೇ ನೋಡಿ. ಹೌದು ಗಾಯ್ಸ್, ನೋಡ್ರಿ ಈ ಕಡೆ ತೋರಿಸ್ರಿ ಹೇಳ್ತೀನಿ. ಈ ಕಡೆ ನೋಡಿದ್ರೆ ಯಾಕಾರು ಹೊತ್ತು ಬಂದ್ವು ಅನ್ಸುತ್ತೆ. ಈ ಕಡೆ ತೋರಿಸ್ರಿ, ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ಸುತ್ತೆ. ಬರ್ರಿ ಮುಂದಕ್ಕೆ ಹೋಗೋಣ, ಬರ್ರಿ ಮುಂದಕ್ಕೆ ಹೋಗೋಣ. ಹೇಳಿ ಇನ್ನೊಂದ್ಸಲ. ಸರಿ ನೋಡಿ, ಆದರೆ ಇಲ್ಲಿ ಬಂದು ಇಲ್ಲಿ ಈ ಥರ ಎಲ್ಲ ಗಲೀಜು ಮಾಡಬಾರ್ದು. ಹೌದು, ಹೆವಿ ಕಸ ಎಸ್ಬಿಟ್ಟಿದ್ದಾರೆ. ಜನತೆಗೆ ಏನು ಹೇಳಿ, ಬನ್ನಿ ಜನರೇ. ಸೊ ಇಲ್ಲಿಗೆ ಈ ಬ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.